ಏಳನೇ ಅಧ್ಯಾಯ ಲಿಂಗ ಸಕಾರ ಮತ್ತು ನಿರಾಕಾರದ ನಡುವಿನ ಸೇತುವೆಯಲ್ಲಿ ಮಹರ್ಷಿ ಈಗ ಈ ಪುರಾಣವನ್ನು ಸೃಷ್ಟಿಸಿದ ಮೂಲಭೂತ ಪ್ರಶ್ನೆಗೆ ಬಂದನು. ತನ್ನ ಧ್ವನಿಯನ್ನು ನಿಧಾನಗೊಳಿಸುತ್ತಾ ಮತ್ತು ಆಳವಾಗಿ ಹೇಳುತ್ತಾ, ಜಾಗರೂಕರೇ, ಋಷಿಗಳೇ, ಈಗ ನಾನು ನಿಮಗೆ ಶಿವ ಅಂಶ ಎಂದು ಕರೆಯಲ್ಪಡುವುದನ್ನು ಹೇಳಲಿದ್ದೇನೆ. ಜನರು ಕೇಳುತ್ತಾರೆ, ಲಿಂಗ ಎಂದರೇನು? ಅದು ಕೇವಲ ಕಲ್ಲೇ? ಇಲ್ಲ, ಲಿಂಗ ಪದವು ಒಂದು ಚಿಹ್ನೆ ಅಥವಾ ಸಂಕೇತ ಎಂದು ಮಹರ್ಷಿ ಒತ್ತಿ ಹೇಳಿದರು. ಹೊಗೆಯನ್ನು ನೋಡಿ ಬೆಂಕಿಯನ್ನು ಊಹಿಸುವಂತೆಯೇ ಈ ಬ್ರಹ್ಮಾಂಡವನ್ನು ನೋಡಿ ನಾವು ಅದೃಶ್ಯ ದೇವರನ್ನು ಊಹಿಸುತ್ತೇವೆ. ಮಹರ್ಷಿ ಶಿವನು ಅಲಿಂಗ ಎಂದು ವಿವರಿಸಿದರು. ಅಂದರೆ ಅವನಿಗೆ ಯಾವುದೇ ರೂಪವಿಲ್ಲ, ಅವನು ಬರಿಗಣ್ಣಿಗೆ ಅಗೋಚರ. ಆದರೆ ಮನಸ್ಸು ಅಲೆದಾಡುವ ನಿರಾಕಾರನನ್ನು ಪೂಜಿಸುವುದು ಅಸಾಧ್ಯವಾದ ಸಾಮಾನ್ಯ ಮಾನವರಾದ ನಮಗೆ. ನಾವು ಗಾಳಿಯನ್ನು ಅಪ್ಪಿಕೊಳ್ಳಲು ಸಾಧ್ಯವಿಲ್ಲ, ನಾವು ಆಕಾಶವನ್ನು ಚುಂಬಿಸಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ಕರುಣಾಮಯಿ ದೇವರು ನಮಗೆ ತನ್ನದೇ ಆದ ಸಂಕೇತವನ್ನು ಕೊಟ್ಟನು, ಶಿವಲಿಂಗ. ಈ ಶಿವಲಿಂಗವು ಒಂದು ಸೇತುವೆ. ಇದು ನಿರಾಕಾರ ಬ್ರಹ್ಮನಿಗೆ ನಮ್ಮನ್ನು ಸಂಪರ್ಕಿಸುತ್ತದೆ. ಇದರ ಕೆಳಗಿನ ಭಾಗವು ಬ್ರಹ್ಮನನ್ನು ಪ್ರತಿನಿಧಿಸುತ್ತದೆ, ಮಧ್ಯವು ವಿಷ್ಣುವನ್ನು ಪ್ರತಿನಿಧಿಸುತ್ತದೆ ಮತ್ತು ವೃತ್ತಾಕಾರದ ಮೇಲ್ಭಾಗವು ರುದ್ರನನ್ನು ಪ್ರತಿನಿಧಿಸುತ್ತದೆ. ಮಹರ್ಷಿ ಹೇಳಿದರು, ಓ ಋಷಿಗಳೇ, ಶಿವಲಿಂಗವನ್ನು ಕೇವಲ ಕಲ್ಲೆಂದು ಪರಿಗಣಿಸುವ ಯಾರಾದರೂ ದುರದೃಷ್ಟಕರ. ಆದರೆ ಅದರೊಳಗೆ ಬ್ರಹ್ಮಾಂಡದ ಬೀಜವನ್ನು ನೋಡುವವನು ಶಿವನನ್ನು ಸ್ವತಃ ಮುಟ್ಟುತ್ತಾನೆ. ಈ 5 ಅಂಶಗಳು ವಾಸನೆ, ರೂಪ, ರುಚಿ, ಶಬ್ದ ಮತ್ತು ಸ್ಪರ್ಶ ಲಿಂಗದ ದೇಹ. ಇಂದು ಮೊದಲ ಬಾರಿಗೆ ಋಷಿಗಳು ಶಿವಲಿಂಗವನ್ನು ನೋಡುವ ಸರಿಯಾದ ಮಾರ್ಗವನ್ನು ಅರ್ಥ ಮಾಡಿಕೊಂಡರು. ಅದು ಕೇವಲ ಪೂಜೆಯಲ್ಲ, ಅನಂತದೊಂದಿಗೆ ವಿಲೀನಗೊಳ್ಳುವ ವಿಜ್ಞಾನ. ಸಾಂಕೇತಿಕ ವಿಗ್ರಹವಾದ ಶ್ಲೇಷಲಿಂಗವು ನಿರಾಕಾರ ದೇವರನ್ನು ತಲುಪಲು ನಾವು ಏರುವ ಏಣಿಯಾಗಿದೆ. ನಿಗೂಢ ಕುತೂಹಲ, ದೇವರನ್ನು ತಿಳಿದುಕೊಳ್ಳುವ ತತ್ವವನ್ನು ಅರ್ಥ ಮಾಡಿಕೊಳ್ಳಲಾಗಿದೆ. ಆದರೆ ಅವನನ್ನು ತಲುಪುವ ಮಾರ್ಗ ಯಾವುದು? ಎಚ್ಚರಗೊಂಡರೆ ಒಬ್ಬ ವ್ಯಕ್ತಿಯು ಸ್ವತಃ ಶಿವನಾಗಲು ಸಾಧ್ಯವಾಗುವಂತೆ ದೇಹದಲ್ಲಿರುವ ನರಗಳು ಮತ್ತು ಕೇಂದ್ರಗಳು ಯಾವುವು? ಮುಂದಿನ ಅಧ್ಯಾಯದಲ್ಲಿ ಯೋಗದ ಈ ರಹಸ್ಯ ನಕ್ಷೆಯನ್ನು ಆಲಿಸಿ. ಅಧ್ಯಾಯ 8 ಅಷ್ಟಾಂಗ ಯೋಗ, ಶಿವನೊಂದಿಗೆ ಒಕ್ಕೂಟಕ್ಕೆ ಮಾರ್ಗ. ಕಥೆ ಈಗ ತತ್ವಶಾಸ್ತ್ರದಿಂದ ಅಭ್ಯಾಸಕ್ಕೆ ಚಲಿಸುತ್ತಿತ್ತು. ದೇವರನ್ನು ತಿಳಿದುಕೊಳ್ಳುವುದು ಸಾಕಾಗುವುದಿಲ್ಲ ಎಂದು ಮಹರ್ಷಿ ಹೇಳಿದರು. ಅವನನ್ನು ಪಡೆಯುವುದು ಅವಶ್ಯಕ ಮತ್ತು ಅವನನ್ನು ತಲುಪುವ ಮಾರ್ಗವು ಯೋಗ. ಆದರೆ ಇದು ವ್ಯಾಯಾಮ ಆಧಾರಿತ ಯೋಗವಲ್ಲ. ಶಿವನು ಸ್ವತಃ ಅಷ್ಟಾಂಗ ಯೋಗವನ್ನು ಬೋಧಿಸಿದನು ಎಂದು ಮಹರ್ಷಿ ಸ್ಪಷ್ಟಪಡಿಸಿದರು. ಇದು 8 ಅಂಗಗಳ ಯೋಗ ರೂಪವಾಗಿದೆ. ಇದು 8 ಹೆಜ್ಜೆಗಳನ್ನು ಹೊಂದಿರುವ ಏಣಿಯಾಗಿದೆ. ಮಹರ್ಷಿ ರಹಸ್ಯಗಳನ್ನು ಒಂದೊಂದಾಗಿ ಬಹಿರಂಗಪಡಿಸಿದರು. ಮೊದಲನೆಯದು ಯಮ, ಅಂದರೆ ಅಹಿಂಸೆ ಮತ್ತು ಸತ್ಯಕ್ಕೆ ಬದ್ಧತೆ. ನೀವು ಸುಳ್ಳು ಹೇಳಿದರೆ ಅಥವಾ ಯಾರನ್ನಾದರೂ ನೋಯಿಸಿದರೆ ನೀವು ಯೋಗಿಯಾಗಲು ಸಾಧ್ಯವಿಲ್ಲ. ಎರಡನೆಯದಾಗಿ ಶಿಸ್ತು, ಶುದ್ಧತೆ ಮತ್ತು ತೃಪ್ತಿ ಅತ್ಯಗತ್ಯ. ನಂತರ ಆಸನ, ದೇಹವನ್ನು ಸ್ಥಿರಗೊಳಿಸುವುದು. ನಂತರ ಪ್ರಾಣಾಯಾಮ, ಉಸಿರನ್ನು ಜಯಿಸುವುದು ಬರುತ್ತದೆ. ನೆನಪಿಡಿ, ಉಸಿರನ್ನು ಜಯಿಸುವವನು ಮನಸ್ಸನ್ನು ಗೆಲ್ಲುತ್ತಾನೆ. ನಂತರದ ಹಂತಗಳು ಇನ್ನಷ್ಟು ಆಳವಾದವು. ಪ್ರತ್ಯಾಹಾರ, ಇಂದ್ರಿಯಗಳನ್ನು ಹೊರಗಿನಿಂದ ಎಳೆದು ಒಳಗೆ ತರುವುದು. ಧಾರಣ, ಮನಸ್ಸನ್ನು ಸರಿಪಡಿಸುವುದು. ಧ್ಯಾನ, ನಿರಂತರವಾಗಿ ಶಿವನನ್ನು ಚಿಂತಿಸುವುದು. ಮತ್ತು ಅಂತಿಮವಾಗಿ ಸಮಾಧಿ, ಭಕ್ತ ಮತ್ತು ದೇವರ ನಡುವಿನ ವ್ಯತ್ಯಾಸವು ಕಣ್ಮರೆಯಾದಾಗ. ಮಹರ್ಷಿ ಹೇಳಿದರು, ಓ ಋಷಿಗಳೇ, ಈ ಮಾರ್ಗದಲ್ಲಿ ನಡೆಯುವವನು ಪಶುಪತನ ಜ್ಞಾನವನ್ನು ಪಡೆಯುತ್ತಾನೆ. ಅವನು ಜೀವಿಯಿಂದ ಶಿವನಾಗಿ ರೂಪಾಂತರಗೊಳ್ಳುತ್ತಾನೆ. ಆದರೆ ಸುತಾಜಿಯ ಮುಖವು ಎಚ್ಚರಿಕೆಯನ್ನು ಸಹ ಹೊಂದಿತ್ತು. ಈ ಮಾರ್ಗವು ಅಷ್ಟು ಸುಲಭವಾಗಿರಲಿಲ್ಲ. ಈ ಮಾರ್ಗದಲ್ಲಿ ಮಹಾನ್ ರಾಕ್ಷಸರಿದ್ದರು. ಅವರು ಹೊರಗೆ ಅಲ್ಲ, ಯೋಗಿಯ ಒಳಗೆ ಅಡಗಿದ್ದರು. ಪಾಠ: ಯೋಗ ಮತ್ತು ಶಿಸ್ತಿನ ಮೂಲಕ ನಮ್ಮ ಆಂತರಿಕ ಕಲ್ಮಶಗಳನ್ನು ಶುದ್ಧೀಕರಿಸುವವರೆಗೆ ಬಾಹ್ಯ ಪೂಜೆ ಅಪೂರ್ಣವಾಗಿರುತ್ತದೆ. ನಿಗೂಢ ಕುತೂಹಲ,
ಯೋಗದ ಮಾರ್ಗವು ನೇರವಾಗಿ ತೋರುತ್ತದೆ, ಆದರೆ ಒಬ್ಬರು ಅದನ್ನು ಪ್ರಾರಂಭಿಸಿದ ತಕ್ಷಣ ಅಡೆತಡೆಗಳು ಮತ್ತು ಅಡೆತಡೆಗಳು ದಾಳಿ ಮಾಡುತ್ತವೆ. ಕೆಲವೊಮ್ಮೆ ಸೋಮಾರಿತನ, ಕೆಲವೊಮ್ಮೆ ಅನಾರೋಗ್ಯ ಮತ್ತು ಕೆಲವೊಮ್ಮೆ ಹೆಮ್ಮೆ. ಒಬ್ಬ ಯೋಗಿ ಈ ಶತ್ರುಗಳಿಂದ ತನ್ನನ್ನು ಹೇಗೆ ರಕ್ಷಿಸಿಕೊಳ್ಳುತ್ತಾನೆ? ಅವರ ವಿರುದ್ಧ ಹೋರಾಡಲು ಅವನ ಆಯುಧ ಯಾವುದು? ಮುಂದಿನ ಅಧ್ಯಾಯದಲ್ಲಿ ಈ ಯುದ್ಧ ತಂತ್ರವನ್ನು ಕೇಳಿ. ಅಧ್ಯಾಯ 9. ಯೋಗ ಮತ್ತು ಮುನ್ನೆಚ್ಚರಿಕೆಗಳ ಶತ್ರುಗಳು. ಮಹರ್ಷಿಯ ಧ್ವನಿಯು ಈಗ ಗುರುವಿನ ಕಠೋರತೆಯನ್ನು ಹಿಡಿದಿತ್ತು. ಅವರು ಋಷಿಗಳನ್ನು ಎಚ್ಚರಿಸಿದರು. ಕೇಳಿ, ಯೋಗದ ಮಾರ್ಗವು ಕತ್ತಿಯ ಅಂಚಿನಲ್ಲಿ ನಡೆದಂತೆ. ಸಣ್ಣದೊಂದು ತಪ್ಪು ಕೂಡ ಪತನಕ್ಕೆ ಕಾರಣವಾಗುತ್ತದೆ. ಅವರು ಯೋಗಿಯ ಶತ್ರುಗಳನ್ನು ಪಟ್ಟಿ ಮಾಡಿದರು. ಮೊದಲ ಶತ್ರು ಸೋಮಾರಿತನ. ನಾನು ಅದನ್ನು ನಾಳೆ ಮಾಡುತ್ತೇನೆ ಎಂಬ ಆಲೋಚನೆ ಯೋಗಿಯ ದೊಡ್ಡ ಶತ್ರು. ಎರಡನೆಯದು ಅನಾರೋಗ್ಯ. ದೇಹವು ಆರೋಗ್ಯಕರವಾಗಿಲ್ಲದಿದ್ದರೆ ಒಬ್ಬರು ಹೇಗೆ ಧ್ಯಾನ ಮಾಡಬಹುದು? ಮೂರನೆಯದು ಅನುಮಾನ. ನಾನು ದೇವರನ್ನು ಕಂಡುಕೊಳ್ಳುತ್ತೇನೆಯೇ ಅಥವಾ ಇಲ್ಲವೇ? ಈ ಸಂದೇಹವು ನಿಮ್ಮ ಮನಸ್ಸಿನಲ್ಲಿ ಬರುವ ಕ್ಷಣ ನಿಮ್ಮ ಎಲ್ಲಾ ಕಠಿಣತೆ ವ್ಯರ್ಥವಾಗುತ್ತದೆ. ಮಹರ್ಷಿ ಮತ್ತೊಂದು ಅಪಾಯಕಾರಿ ಶತ್ರುವಿನ ಬಗ್ಗೆ ಎಚ್ಚರಿಸಿದರು. ಶತ್ರುವಿನ ಹೆಸರನ್ನು ತೆಗೆದುಕೊಳ್ಳುವುದು. ನಿರ್ಲಕ್ಷ್ಯ, ಅಜಾಗರೂಕತೆ. ಕೆಲವೊಮ್ಮೆ ಸಾಧಕನು ಕೆಲವು ಸಿದ್ಧಿಗಳನ್ನು, ಆತ್ಮಗಳನ್ನು ಪಡೆಯುತ್ತಾನೆ. ಅವರು ಭವಿಷ್ಯವನ್ನು ನೋಡುತ್ತಾರೆ ಅಥವಾ ಹಾರುವ ಶಕ್ತಿಯನ್ನು ಪಡೆಯುತ್ತಾರೆ. ಇಲ್ಲಿಯೇ ಅವರು ಸಿಕ್ಕಾಕಿಕೊಳ್ಳುತ್ತಾರೆ. ಅವರು ಜಾದೂಗಾರರಾಗುತ್ತಾರೆ. ಅವರು ದೇವರನ್ನು ಮರೆತುಬಿಡುತ್ತಾರೆ. ಸುತಾಜಿ ಕೂಡ ಒಂದು ಪರಿಹಾರವನ್ನು ನೀಡಿದರು. ಇದೆಲ್ಲದರಿಂದ ತಪ್ಪಿಸಿಕೊಳ್ಳಲು ಒಂದೇ ಒಂದು ಮಾರ್ಗವಿದೆ: ಅಭ್ಯಾಸ ಮತ್ತು ನಿರ್ಲಿಪ್ತತೆ. ನಿಮ್ಮ ಮನಸ್ಸು ಅಲೆದಾಡಿದಾಗಲೆಲ್ಲ ಅದನ್ನು ಹಿಡಿದು ಶಿವನ ಪಾದಗಳಿಗೆ ಹಿಂತಿರುಗಿ ತನ್ನಿ. ತಾಯಿ ತನ್ನ ಓಡುತ್ತಿರುವ ಮಗುವನ್ನು ಪದೇ ಪದೇ ಎತ್ತಿಕೊಳ್ಳುವಂತೆಯೇ ನಿಮ್ಮ ಮನಸ್ಸನ್ನು ಮತ್ತೆ ಮತ್ತೆ ಎತ್ತಿಕೊಳ್ಳಿ. ಈ ಯುದ್ಧವು ಹೊರಗಿನ ಪ್ರಪಂಚದೊಂದಿಗಲ್ಲ, ಆದರೆ ನಿಮ್ಮ ಸ್ವಂತ ಮನಸ್ಸಿನೊಂದಿಗೆ ಎಂದು ಋಷಿಗಳು ಅರ್ಥಮಾಡಿಕೊಂಡರು. ಮತ್ತು ಇದು ಅತ್ಯಂತ ಕಠಿಣವಾದ ಯುದ್ಧವಾಗಿದೆ. ಆದರೆ ಯಾರಾದರೂ ಯೋಗವನ್ನು ಅಭ್ಯಾಸ ಮಾಡಲು ಸಾಧ್ಯವಾಗದಿದ್ದರೆ, ಯಾರಾದರೂ ಅನಕ್ಷರಸ್ಥರಾಗಿದ್ದರೆ, ಅನಾರೋಗ್ಯ ಅಥವಾ ದುರ್ಬಲರಾಗಿದ್ದರೆ ಅವರಿಗೆ ಶಿವನ ಬಾಗಿಲುಗಳು ಮುಚ್ಚಲ್ಪಟ್ಟಿವೆಯೇ? ಕಲಿಕೆ, ಸಾಧನೆ ಅಥವಾ ಶಕ್ತಿಯ ದುರಾಸೆಯು ಆಧ್ಯಾತ್ಮಿಕ ಹಾದಿಯಲ್ಲಿ ದೊಡ್ಡ ಅಡ್ಡಗಳಾಗಿದೆ. ಗುರಿ ದೇವರು ಮಾತ್ರವಾಗಬೇಕು. ಅತೀಂದ್ರಿಯ ಕುತೂಹಲ. ನೀವು ಕಠಿಣ ಯೋಗ ಮಾಡಲು ಸಾಧ್ಯವಾಗದಿದ್ದರೆ ಅಥವಾ ನಿಮ್ಮ ಉಸಿರನ್ನು ಹಿಡಿದಿಟ್ಟುಕೊಳ್ಳಲು ಸಾಧ್ಯವಾಗದಿದ್ದರೆ ಭಯಪಡಬೇಡಿ. ಶಿವನು ಪ್ರಯತ್ನ ಅಥವಾ ಹಣದ ಅಗತ್ಯವಿಲ್ಲದ ಶಾರ್ಟ್ಕಟ್ ಅನ್ನು ಸಹ ಬಹಿರಂಗಪಡಿಸಿದನು. ಬೇಕಾಗಿರುವುದು ಒಂದೇ. ಆ ಸುಲಭ ಮತ್ತು ಮಾಂತ್ರಿಕ ಮಾರ್ಗ ಯಾವುದು? ಅಧ್ಯಾಯ 10. ಭಕ್ತಿ, ಸರಳ ಮತ್ತು ಅತ್ಯಂತ ಪರಿಣಾಮಕಾರಿ ಪರಿಹಾರ. ಮಹರ್ಷಿಯವರ ಮುಖದಲ್ಲಿ ಈಗ ಅಪಾರ ಕರುಣೆಯಿತ್ತು. ಯೋಗದ ಕಷ್ಟವನ್ನು ನೋಡಿ ಕೆಲವು ಋಷಿಗಳು ಭಯಭೀತರಾಗುವುದನ್ನು ಅವರು ನೋಡಿದರು. ಮಹರ್ಷಿ ನಕ್ಕರು ಮತ್ತು ಹೇಳಿದರು, ಚಿಂತಿಸಬೇಡಿ, ಮಹಾದೇವ ಭೋಲೆನಾಥ ಅವರು ಯೋಗಿಗಳಿಗೆ ಮಾತ್ರವಲ್ಲ, ನಮ್ಮಂತಹ ಸಾಮಾನ್ಯ ಭಕ್ತರಿಗೂ ಸೇರಿದವರು. ಅವರು ಹೇಳಿದರು, ನೀವು ಆಸನಗಳನ್ನು ಮಾಡಲು ಅಥವಾ ವೇದಗಳನ್ನು ಪಠಿಸಲು ಸಾಧ್ಯವಾಗದಿದ್ದರೆ ಭಕ್ತಿಯನ್ನು ಮಾತ್ರ ಆಶ್ರಯಿಸಿ. ಶಿವಪುರಾಣವು ಭಕ್ತಿಯು ಸರ್ವಶಕ್ತ ಶಿವನನ್ನು ಬಂಧಿಸುವ ಹಗ್ಗ ಎಂದು ಹೇಳುತ್ತದೆ. ಮಹರ್ಷಿ 9 ವಿಧದ ಭಕ್ತಿಯನ್ನು ವಿವರಿಸಿದರು, ಆದರೆ ಸ್ಮರಣೆ ಮತ್ತು ಶರಣಾಗತಿಯ ಮೇಲೆ ಹೆಚ್ಚಿನ ಒತ್ತು ನೀಡಿದರು. ಓ ಋಷಿಗಳೇ, ನೀವು ಪಾಪಿಗಳಾಗಿರಲಿ ಅಥವಾ ಮೂರ್ಖರಾಗಿರಲಿ, ನೀವು ನಿಮ್ಮ ಎಲ್ಲ ಚಿಂತೆಗಳು ಮತ್ತು ಕ್ರಿಯೆಗಳನ್ನು ಶಿವನಿಗೆ ಒಪ್ಪಿಸಿ, ಓ ದೇವರೇ, ನಾನು ನಿಮ್ಮವನು ಎಂದು ಹೇಳಿದರೆ ಕಣ್ಣುರೆಪ್ಪೆಗಳು ಕಣ್ಣುಗಳನ್ನು ನೋಡಿಕೊಳ್ಳುವಂತೆ ಶಿವನು ನಿಮ್ಮನ್ನು ನೋಡಿಕೊಳ್ಳುತ್ತಾನೆ. ಒಂದು ಮಡಕೆ ನೀರು ಮತ್ತು ಬಿಲ್ವಪತ್ರೆ. ಅದು ಲಭ್ಯವಿಲ್ಲದಿದ್ದರೆ ನಿಮ್ಮ ಕಣ್ಣುಗಳಿಂದ 2 ಕಣ್ಣೀರು ಹರಿಯಲಿ. 3 ಬ್ರಹ್ಮಾಂಡಗಳ ಭಗವಂತನಿಗೆ ಇದೊಂದೇ ಬೆಲೆ. ಶಿವನಿಗೆ ಭಕ್ತಿಯ ಹಸಿವಿದೆ, ಭೌತಿಕ ವಸ್ತುಗಳಿಗಲ್ಲ. ಮಹರ್ಷಿ ಕಥೆಯ ಮೊದಲ ಅಧ್ಯಾಯವನ್ನು ಇಲ್ಲಿ ನಿಲ್ಲಿಸಿದರು. ವಾತಾವರಣವು ಸಂಪೂರ್ಣವಾಗಿ ಶಿವನಿಂದ ತುಂಬಿತ್ತು.
ಋಷಿಗಳ ಕಣ್ಣುಗಳಲ್ಲಿ ಪ್ರೀತಿಯ ಕಣ್ಣೀರು ಸುರಿಯಿತು. ಮಾರ್ಗವು ಕಠಿಣವಾಗಲಿ ಅಥವಾ ಸುಲಭವಾಗಲಿ, ಗಮ್ಯಸ್ಥಾನವು ಶಿವ ಎಂದು ಅವರಿಗೆ ಮನವರಿಕೆಯಾಯಿತು. ಪ್ರಿಯ ಶಿವಭಕ್ತರೇ, ಈ ಭಕ್ತಿಯ ಭಾವನೆಯಲ್ಲಿ ಮುಳುಗಿ ಕಾಮೆಂಟ್ಗಳಲ್ಲಿ ಬರೆಯಿರಿ ಓಂ ನಮಃ ಶಿವಾಯ. ಪಾಠ: ಸಾಮರ್ಥ್ಯ ಮತ್ತು ಶಕ್ತಿ ವಿಫಲವಾದಾಗ ಶರಣಾಗತಿ ಮತ್ತು ಪ್ರೀತಿ ಜಯಗೊಳ್ಳುತ್ತದೆ. ಆದ್ದರಿಂದ ಕೇಳುಗರೆ, ವಿಶ್ವವು ಸೃಷ್ಟಿಯಾಯಿತು, ಯೋಗ ಮತ್ತು ಭಕ್ತಿಯ ಮಾರ್ಗವು ಕಂಡುಹಿಡಿಯಲ್ಪಟ್ಟಿದೆ. ಆದರೆ ಈಗ ಕಥೆ ಹೊಸ ಯುಗವನ್ನು ಪ್ರವೇಶಿಸುತ್ತದೆ. ಲಿಂಗ ಹೇಗೆ ಕಾಣಿಸಿಕೊಂಡಿತು? ಬ್ರಹ್ಮ ಮತ್ತು ವಿಷ್ಣುವಿನ ನಡುವಿನ ಯುದ್ಧ ಏಕೆ ನಡೆಯಿತು? ಮತ್ತು ಅವರ ನಡುವೆ ಆರಂಭ ಅಥವಾ ಅಂತ್ಯವಿಲ್ಲದ ಅಗ್ನಿಸ್ತಂಭ ಹೇಗೆ ಕಾಣಿಸಿಕೊಂಡಿತು? ಮುಂದಿನ ಅಧ್ಯಾಯದಲ್ಲಿ ಈ ನಿಜವಾಗಿಯೂ ರೋಮಾಂಚಕ ಕಥೆಯನ್ನು ಆಲಿಸಿ. ಅಧ್ಯಾಯ 11: ಶ್ವೇತ ಲೋಹಿತ ಕಲ್ಪ ಮತ್ತು ಸದೋಜಾತ ಅವತಾರ. ಮಹರ್ಷಿ ತನ್ನ ಕಣ್ಣುಗಳನ್ನು ಮುಚ್ಚಿ ಬ್ರಹ್ಮನು ವಿಶ್ವವನ್ನು ಸೃಷ್ಟಿಸಲು ಪ್ರಯತ್ನಿಸುತ್ತಿದ್ದ ಆ ದೈವಿಕ ಸಮಯವನ್ನು ನೆನಪಿಸಿಕೊಂಡರು. ಓ ಋಷಿಗಳೇ, ಶಿವನ ಅವತಾರಗಳ ಆಟ ತುಂಬಾ ವಿಚಿತ್ರ. ಅವನು ಹುಟ್ಟಿಲ್ಲ, ಆದರೂ ಅವನು ಹುಟ್ಟಿದ್ದಾನೆ. ಈ ಕಥೆ ಶ್ವೇತ ಲೋಹಿತ ಕಲ್ಪ ಎಂದು ಕರೆಯಲ್ಪಡುವ 19ನೇ ಕಲ್ಪದಿಂದ ಬಂದಿದೆ. ಆ ಸಮಯದಲ್ಲಿ ಬ್ರಹ್ಮನು ವಿಶ್ವವನ್ನು ಸೃಷ್ಟಿಸಲು ಬಯಸಿದನು, ಆದರೆ ಅದನ್ನು ಹೇಗೆ ಸೃಷ್ಟಿಸಬೇಕೆಂದು ಅವನಿಗೆ ಲೆಕ್ಕಾಚಾರ ಮಾಡಲು ಸಾಧ್ಯವಾಗಲಿಲ್ಲ. ಅವನ ಮನಸ್ಸು ಚಂಚಲವಾಗಿತ್ತು. ನಂತರ ಅವನು ಪರಮಾತ್ಮನನ್ನು ಕೇಂದ್ರೀಕರಿಸಿ ಧ್ಯಾನ ಮಾಡಿದನು. ಅವನ ಧ್ಯಾನವು ಎಷ್ಟು ಆಳವಾಗಿತ್ತೆಂದರೆ ಅವನ ಮನಸ್ಸಿನಿಂದ ಒಂದು ಅದ್ಭುತ ಮಗು ಕಾಣಿಸಿಕೊಂಡಿತು. ಮಗುವನ್ನು ವಿವರಿಸುತ್ತಾ ಸೂತ ಹೇಳಿದನು, ಆ ಮಗು ಸಾಮಾನ್ಯನಲ್ಲ. ಅವನ ಮೈಬಣ್ಣವು ಹೊಸದಾಗಿ ಬಿದ್ದ ಹಿಮ ಅಥವಾ ಹುಣ್ಣಿಮೆಯಂತೆ ಸಂಪೂರ್ಣವಾಗಿ ಬಿಳಿಯಾಗಿತ್ತು. ಅವನ ಕೂದಲು ಕೂಡ ಬಿಳಿಯಾಗಿತ್ತು. ಅವನು ಬಿಳಿ ಬಟ್ಟೆಗಳನ್ನು ಧರಿಸಿದ್ದನು ಮತ್ತು ಅವನ ದೇಹದ ಮೇಲಿನ ಆಭರಣಗಳು ಬಿಳಿಯಾಗಿದ್ದವು. ಅವನ ಕಣ್ಣಿನ ಪಾಪೆಗಳು ಕೂಡ ಬಿಳಿಯಾಗಿದ್ದವು. ಋಷಿಗಳು ಆಶ್ಚರ್ಯದಿಂದ ಕೇಳಿದರು, ಇದು ಶಿವನ ಮೊದಲ ಅವತಾರ, ಇದನ್ನು ಸದೋಜಾತ ಎಂದು ಕರೆಯುತ್ತಾರೆ ಎಂದು ಸೂತ ವಿವರಿಸಿದನು. ಸದೋಜಾತ ಎಂದರೆ ಈಗಷ್ಟೇ ಕಾಣಿಸಿಕೊಂಡವನು. ಬ್ರಹ್ಮನು ತನ್ನ ತಪಸ್ಸು ಯಶಸ್ವಿಯಾಗಿದೆ ಮತ್ತು ಮಹಾದೇವನೇ ಸ್ವತಃ ಶಿಶುರೂಪದಲ್ಲಿ ಕಾಣಿಸಿಕೊಂಡಿದ್ದಾನೆ ಎಂದು ಅರ್ಥ ಮಾಡಿಕೊಂಡನು. ಕೈಗಳನ್ನು ಮಡಚಿ ಬ್ರಹ್ಮನು ಬಿಳಿ ಮಗುವಿಗೆ ನಮಸ್ಕರಿಸಿದನು. ನಂತರ ಆ ಹುಡುಗನ ದೇಹದಿಂದ ಇನ್ನೂ 4 ದೈವಿಕ ಕುಮಾರರು ಕಾಣಿಸಿಕೊಂಡರು: ಸುನಂದ, ನಂದನ, ವಿಶ್ವಾನಂದ ಮತ್ತು ಉಪಾನಂದ. 4 ತಮ್ಮ ಗುರುವಿನಂತೆ ಬಿಳಿ ಬಣ್ಣದಲ್ಲಿದ್ದರು. ಆಗಮನದ ನಂತರ ಅವರು ಲೌಕಿಕ ಆಸೆಗಳನ್ನು ತ್ಯಜಿಸಿ ಯೋಗ ಮಾರ್ಗವನ್ನು ಅಳವಡಿಸಿಕೊಂಡರು. ವೇದಗಳು ಈ ಬಿಳಿ ರೂಪವನ್ನು ಸ್ತುತಿಸುತ್ತವೆ, ಇದು ಶುದ್ಧತೆಯನ್ನು ಸಂಕೇತಿಸುತ್ತದೆ ಎಂದು ಹೇಳುತ್ತವೆ. ಅನ್ವೇಷಕನ ಮನಸ್ಸು ಸಂಪೂರ್ಣವಾಗಿ ಶುದ್ಧವಾದಾಗ ಮಾತ್ರ ಈ ಪ್ರಾಚೀನ ಶಿವರೂಪದ ದರ್ಶನವನ್ನು ಅನುಭವಿಸಬಹುದು. ಈ ಅವತಾರವು ಬ್ರಹ್ಮನಿಗೆ ಸೃಷ್ಟಿಯನ್ನು ಕೇವಲ ಸೃಷ್ಟಿಯಿಂದ ಉಳಿಸಲು ಸಾಧ್ಯವಿಲ್ಲ, ಆದರೆ ಜ್ಞಾನ ಮತ್ತು ನಿರ್ಲಿಪ್ತತೆಯಿಂದ ಮಾತ್ರ ಉಳಿಸಬಹುದು ಎಂದು ಕಲಿಸಿತು. ಬ್ರಹ್ಮನು ತನ್ನ ಶಕ್ತಿಯನ್ನು ಅರಿತುಕೊಂಡನು ಮತ್ತು ಸೃಷ್ಟಿಯ ಕೆಲಸವನ್ನು ಮುಂದುವರಿಸಿದನು. ಸಂಪೂರ್ಣ ಶುದ್ಧತೆ ಮತ್ತು ಮನಸ್ಸಿನ ಬಿಳಿಯತನವು ದೇವರನ್ನು ಪಡೆಯುವ ಮೊದಲ ಹೆಜ್ಜೆಗಳು ಎಂದು ಕಲಿಯುವುದು. ನಿಗೂಢ ಕುತೂಹಲ. ಬಿಳಿ ಬಣ್ಣವು ಶುದ್ಧತೆಯ ಬಣ್ಣವಾಗಿತ್ತು, ಆದರೆ ಮುಂದಿನ ಕಲ್ಪವು ಅಪಾಯ ಮತ್ತು ಉತ್ಸಾಹದ ಬಣ್ಣವಾಗಿತ್ತು. ಬ್ರಹ್ಮನು ಏಕೆ ದಿಢೀರೆಂದು ಕೆಂಪಗೆ ಬದಲಾದನು ಮತ್ತು ಶಿವನು ಕೆಂಪು ಕಣ್ಣುಗಳು ಮತ್ತು ಕೆಂಪು ಹೂವಿನ ಮಾಲೆಯೊಂದಿಗೆ ಏಕೆ ಕಾಣಿಸಬೇಕಾಯಿತು? ರಕ್ತ ಕೆಂಪು ಬಣ್ಣದ ಈ ನಿಗೂಢ ಅವತಾರ ಯಾರು? ಮುಂದಿನ ಅಧ್ಯಾಯದಲ್ಲಿ ತಿಳಿದುಕೊಳ್ಳಿ. ಅಧ್ಯಾಯ 12: ರಕ್ತಕಲ್ಪ ಮತ್ತು ವಾಮದೇವನ ಆಗಮನ. ಮಹರ್ಷಿಯ ಧ್ವನಿಯಲ್ಲಿ ಈಗ ತೀಕ್ಷ್ಣತೆ ಮತ್ತು ಶಕ್ತಿಯಿತ್ತು. ಅವನು ಹೇಳಿದನು, ಓ ಋಷಿಗಳೇ, ಶಾಂತಿಯ ನಂತರ ಈಗ ಶಕ್ತಿಯನ್ನು ಪ್ರದರ್ಶಿಸುವ ಸಮಯ. ಕಾಲಚಕ್ರ ತಿರುಗಿತು ಮತ್ತು ರಕ್ತಕಲ್ಪ ಎಂದು ಕರೆಯಲ್ಪಡುವ 20ನೇ ಕಲ್ಪವು ಬಂದಿತು. ಬ್ರಹ್ಮ ಮತ್ತೆ ವಿಶ್ವವನ್ನು ಸೃಷ್ಟಿಸಲು ಧ್ಯಾನದಲ್ಲಿ ಕುಳಿತನು. ಈ ಬಾರಿ ಅವನ ಧ್ಯಾನದಲ್ಲಿ ಬೇರೆಯದೇ ಆದ ಶಾಖವಿತ್ತು, ಬೇರೆಯದೇ ಬೆಂಕಿಯಿತ್ತು. ಧ್ಯಾನ ಮಾಡುವಾಗ ಬ್ರಹ್ಮನ ಇಡೀ ದೇಹವು ಕೆಂಪು ಬಣ್ಣಕ್ಕೆ ತಿರುಗಿತು. ಅವನ ತೇಜಸ್ಸು ಎಷ್ಟು ಹೆಚ್ಚಾಯಿತೆಂದರೆ ದಿಕ್ಕುಗಳೂ ಸಹ ಕೆಂಪು ಬಣ್ಣಕ್ಕೆ ತಿರುಗಿದವು.
ಸೂತನು ರೋಮಾಂಚಕ ವಿವರಣೆಯನ್ನು ನೀಡುತ್ತಾ, ಅದೇ ಸಮಯದಲ್ಲಿ ಬ್ರಹ್ಮನ ಮುಂದೆ ಮತ್ತೊಂದು ಮಗು ಕಾಣಿಸಿಕೊಂಡಿತು. ಆದರೆ ಈ ಮಗು ಶಾಂತವಾಗಿರಲಿಲ್ಲ. ಅವನ ಮಗುವಿನ ದೇಹವು ರಕ್ತದಷ್ಟು ಕೆಂಪಾಗಿತ್ತು. ಅವನು ಕೆಂಪು ಬಟ್ಟೆಗಳನ್ನು ಧರಿಸಿದ್ದನು. ಅವನು ಕುತ್ತಿಗೆಗೆ ಕೆಂಪು ಹೂವಿನ ಮಾಲೆಯನ್ನು ಧರಿಸಿದ್ದನು. ಅವನ ಕಣ್ಣುಗಳು ಕೆಂಪಾಗಿದ್ದವು ಮತ್ತು ಅವನ ದೇಹದ ಮೇಲಿನ ಶ್ರೀಗಂಧದ ಲೇಪವೂ ಕೆಂಪು ಬಣ್ಣದ್ದಾಗಿತ್ತು. ಇದು ಶಿವನ ಎರಡನೇ ಅವತಾರವಾದ ವಾಮದೇವ. ಋಷಿಗಳು ಕೇಳಿದರು, ಓ ಮಹರ್ಷಿ, ಕೆಂಪು ಕೋಪದ ಬಣ್ಣ. ಹಾಗಾದರೆ ಶಿವ ಏಕೆ ಈ ರೂಪವನ್ನು ತೆಗೆದುಕೊಂಡನು? ಮಹರ್ಷಿ ಮುಗುಳನಗುತ್ತಾ ಉತ್ತರಿಸಿದ, ಇಲ್ಲ ಋಷಿಗಳೇ, ಕೆಂಪು ಕೋಪದ ಸಂಕೇತ ಮಾತ್ರವಲ್ಲ, ಸೃಷ್ಟಿ ಮತ್ತು ರಾಜಶಕ್ತಿಯ ಸಂಕೇತವೂ ಆಗಿದೆ. ಶಕ್ತಿಯಿಲ್ಲದೆ ಸೃಷ್ಟಿ ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ. ವಾಮದೇವನ ಈ ರೂಪವು ಶಿವ ಕೇವಲ ಏಕಾಂತ ಜೀವಿಯಲ್ಲ ಎಂದು ತೋರಿಸುತ್ತದೆ. ಈ ಜಗತ್ತಿನ ಪ್ರತಿಯೊಂದು ಚಟುವಟಿಕೆ ಮತ್ತು ಚಲನೆಯ ಹಿಂದಿನ ಶಕ್ತಿ ಅವನು. ವಾಮದೇವ ಕಾಣಿಸಿಕೊಂಡ ತಕ್ಷಣ ಅವನ 4 ಶಿಷ್ಯರೂ ಸಹ ಬಂದರು. ವಿರಾಜ, ವಿವಾಹ, ವಿಶೋಕ ಮತ್ತು ವಿಶ್ವಭವನ. 4 ಕೆಂಪು ಬಣ್ಣದ್ದಾಗಿದ್ದರು ಮತ್ತು ಸೂರ್ಯನಂತೆ ಹೊಳೆಯುತ್ತಿದ್ದರು. ಕ್ರಿಯೆ ಅಗತ್ಯ ಎಂದು ಅವರು ಬ್ರಹ್ಮನಿಗೆ ಜ್ಞಾನೋದಯ ಮಾಡಿಸಿದರು. ಆದರೆ ಕ್ರಿಯೆಯ ಪರಿಣಾಮಗಳಲ್ಲಿ ಸಿಕ್ಕಹಾಕಿಕೊಳ್ಳಬಾರದು. ವಾಮದೇವನು ಬ್ರಹ್ಮನೊಳಗಿನ ಶಕ್ತಿಯನ್ನು ಜಾಗೃತಗೊಳಿಸಿದನು. ಅವನಿಗೆ ಜೀವಿಗಳನ್ನು ಸೃಷ್ಟಿಸಲು ಅನುವು ಮಾಡಿಕೊಟ್ಟನು. ಈ ರೂಪವು ಜೀವನವು ಉತ್ಸಾಹ ಮತ್ತು ಉತ್ಸಾಹದಿಂದ ತುಂಬಿರಬೇಕು ಎಂದು ನಮಗೆ ಕಲಿಸುತ್ತದೆ. ಆದರೆ ಆ ಉತ್ಸಾಹವು ನೀತಿಯ ಹಾದಿಯಲ್ಲಿರಬೇಕು. ಪಾಠವೆಂದರೆ ಜೀವನಕ್ಕೆ ಶಾಂತಿ ಮಾತ್ರವಲ್ಲದೆ ಸರಿಯಾದ ದಿಕ್ಕಿನಲ್ಲಿ ನಿರ್ದೇಶಿಸಲಾದ ಅಪಾರ ಶಕ್ತಿ ಮತ್ತು ಉತ್ಸಾಹವೂ ಬೇಕಾಗುತ್ತದೆ. ನಿಗೂಢ ಕುತೂಹಲ. ಕೆಂಪು ನಂತರ ಈಗ ಹೊಳೆಯುವ ಚಿನ್ನದಂತಹ ಬಣ್ಣದ ತಿರುವು ಬಂದಿತು. ಬ್ರಹ್ಮ ಹಳದಿ ಬಣ್ಣವನ್ನು ಏಕೆ ಧರಿಸಿದನು? ಮತ್ತು ಶಿವನು ಬೃಹತ್ ದೇಹ ಮತ್ತು ತೋಳುಗಳನ್ನು ಹೊಂದಿರುವ ತತ್ಪುರುಷನಾಗಲು ಏಕೆ ಒತ್ತಾಯಿಸಲ್ಪಟ್ಟನು? ಆ ಚಿನ್ನದ ಬೆಳಕಿನ ರಹಸ್ಯವೇನು? ಮುಂದಿನ ಅಧ್ಯಾಯದಲ್ಲಿ ಕೇಳಿ. ಅಧ್ಯಾಯ 13. ಪೀತವಾಸ ಕಲ್ಪ ಮತ್ತು ತತ್ಪುರುಷ ಅವತಾರ. ಸೂರ್ಯನ ಚಿನ್ನದ ಕಿರಣಗಳು ಈಗ ನಯಮಿಷಾರಣ್ಯದ ಕಾಡಿನ ಮೇಲೆ ಬೀಳುತ್ತಿದ್ದವು. ಪ್ರಕೃತಿಯೇ ಈ ಅಧ್ಯಾಯವನ್ನು ಸ್ವಾಗತಿಸುತ್ತಿರುವಂತೆ ತೋರಿತು. ಮಹರ್ಷಿ ಕಥೆಯನ್ನು ಮುಂದುವರಿಸಿದರು. ಓ ಋಷಿಗಳೇ, ಈಗ ಪೀತವಾಸ ಕಲ್ಪ ಎಂದು ಕರೆಯಲ್ಪಡುವ 21ನೇ ಕಲ್ಪವನ್ನು ಕೇಳಿ. ಪೀತವಾಸ ಎಂದರೆ ಹಳದಿ. ಕೆಂಪು ಶಕ್ತಿಯನ್ನು ತರುತ್ತದೆ ಎಂದು ಬ್ರಹ್ಮ ಕಂಡನು. ಆದರೆ ಆ ಶಕ್ತಿಯನ್ನು ನಿರ್ವಹಿಸಲು ಸ್ಥಿರತೆಯ ಅಗತ್ಯವಿದೆ. ಅವನು ಮತ್ತೆ ಧ್ಯಾನ ಮಾಡಿದನು. ಈ ಬಾರಿ ಅವನು ಹಳದಿ ಬಟ್ಟೆಗಳನ್ನು ಧರಿಸಿದನು. ಹಳದಿ ಎಂದರೆ ಜ್ಞಾನ ಮತ್ತು ನಿರ್ಲಿಪ್ತತೆಯ ಬಣ್ಣ. ಅದು ಭೂಮಿಯ ಅಂಶದ ಬಣ್ಣ. ಮಹರ್ಷಿ ಭಾವುಕರಾಗಿ ಮಾತನಾಡಿದರು ಮತ್ತು ನಂತರ ಒಂದು ದೈವಿಕ ಧ್ವನಿ ಮೊಳಗಿತು. ಬ್ರಹ್ಮನ ಮುಂದೆ ಒಬ್ಬ ದೈತ್ಯ ಪುರುಷ ಕಾಣಿಸಿಕೊಂಡನು. ಅವನ ದೇಹವು ಕರಗಿದ ಚಿನ್ನದಂತೆ ಹೊಳೆಯಿತು. ಅವನು ಹಳದಿ ರೇಷ್ಮೆ ವಸ್ತ್ರಗಳನ್ನು ಧರಿಸಿದ್ದನು. ಅವನ ದೇಹವು ಸೂರ್ಯನೂ ಸಹ ಮಂಕಾಗುವ ಬೆಳಕನ್ನು ಹೊರಸೂಸಿತು. ಇದು ಶಿವನ 3ನೇ ಅವತಾರವಾಗಿತ್ತು. ತತ್ಪುರುಷ. ತತ್ಪುರುಷ ಎಂದರೆ ಎಲ್ಲೆಡೆ ಇರುವ ಪರಮಾತ್ಮ. ಅವನ ರೂಪವು ತುಂಬಾ ಸೌಮ್ಯ ಮತ್ತು ಗಂಭೀರವಾಗಿತ್ತು. ಗಾಯತ್ರಿ ದೇವಿಯೂ ಅವನೊಂದಿಗಿದ್ದಳು. ಇದು ವೇದಗಳು ಮತ್ತು ಜ್ಞಾನವು ಶಿವನಿಂದ ಬೇರ್ಪಡಿಸಲಾಗದ್ದು ಎಂದು ಸೂಚಿಸುತ್ತದೆ. ಈ ಅವತಾರದಲ್ಲಿ ಶಿವ ಸಂಪೂರ್ಣ ವಿಶ್ವವನ್ನು ಅವನಿಂದ ಸೃಷ್ಟಿಸಲಾಯಿತು ಮತ್ತು ಅಂತಿಮವಾಗಿ ಅವನೊಂದಿಗೆ ವಿಲೀನವಾಗುತ್ತದೆ ಎಂದು ಬಹಿರಂಗಪಡಿಸಿದ ಎಂದು ಮಹರ್ಷಿ ವಿವರಿಸಿದರು. ತತ್ಪುರುಷ ರೂಪವು ನಮ್ಮ ಬುದ್ಧಿಶಕ್ತಿಯನ್ನು ಬೆಳಗಿಸುವ ಶಕ್ತಿ. ನಾವು ಪಠಿಸುವ ಗಾಯತ್ರಿ ಮಂತ್ರವು ಈ ತತ್ಪುರುಷ ರೂಪದ ಆರಾಧನೆಯಾಗಿದೆ. 4 ಕುಮಾರರು ಭಗವಾನ್ ತತ್ಪುರುಷನೊಂದಿಗೆ ಕಾಣಿಸಿದರು. ಅವರ ದೇಹವು ಹಳದಿ ಚಂದನದಿಂದ ಹೊದಿಸಲ್ಪಟ್ಟಿದೆ. ಅವರು ಯೋಗ ಮಾರ್ಗದ ಆಚಾರ್ಯರಾಗಿದ್ದರು. ಅವರು ಬ್ರಹ್ಮನಿಗೆ ತ್ಯಾಗದ ಮಾರ್ಗವನ್ನು ವಿವರಿಸಿದರು. ಅಂದರೆ ಅದರಲ್ಲಿ ವಾಸಿಸುವಾಗ ಪ್ರಪಂಚದಿಂದ ಹೇಗೆ ಮುಕ್ತರಾಗಬಹುದು ಎಂದು. ಬ್ರಹ್ಮ ಈ ರೂಪವನ್ನು ನೋಡಿದ ನಂತರ ಪರಮ ಶಾಂತಿಯನ್ನು ಅನುಭವಿಸಿದನು ಮತ್ತು ವಿಶ್ವವನ್ನು ಸಂಘಟಿಸುವ ಜ್ಞಾನವನ್ನು ಪಡೆದನು. ಕಲಿಕೆ. ನಿಜವಾದ ಜ್ಞಾನವೆಂದರೆ ಚಿನ್ನದಂತೆ ಹೊಳೆಯುವ ಜ್ಞಾನವು ಮನಸ್ಸಿನ ಕತ್ತಲೆಯನ್ನು ಹೋಗಲಾಡಿಸುವ ಮತ್ತು ಜೀವನವನ್ನು ಬೆಳಗಿಸುವ ಜ್ಞಾನವು. ನಿಗೂಢ ಕುತೂಹಲ. ಇಲ್ಲಿಯವರೆಗೆ
ಎಲ್ಲವೂ ಸುಂದರ ಮತ್ತು ಬೆರಗಾಗುವಂತಿತ್ತು. ಬಿಳಿ, ಕೆಂಪು, ಹಳದಿ. ಆದರೆ ಮುಂದಿನ ಕಲ್ಪ ಭಯಂಕರವಾಗಿತ್ತು. ಎಲ್ಲವೂ ಕಪ್ಪಾಗುವ ಹಂತದಲ್ಲಿತ್ತು. ಶಿವನು ಭಯಂಕರ, ಕಪ್ಪು, ಪರ್ವತದಂತಹ ರೂಪದಲ್ಲಿ ಸಮೀಪಿಸುತ್ತಿರುವುದನ್ನು ನೋಡಿ ಬ್ರಹ್ಮ ಭಯಭೀತನಾದನು. ಆ ಅಘೋರ ರೂಪ ಯಾವುದು? ಮುಂದಿನ ಅಧ್ಯಾಯದಲ್ಲಿ ಕೇಳಿ.